ಓಕೆ, ನಮಸ್ಕಾರ ಪ್ರೀತಿಯ ಸ್ಪರ್ಧಾರ್ಥಿಗಳೇ. ಇವತ್ತು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ PC ಪೊಲೀಸ್ ಕಾನ್ಸ್ಟೇಬಲ್ 2021 ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡೋಣ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಪ್ರಶ್ನೆಗಳನ್ನು ಇವತ್ತು ನೋಡೋಣ. 2021 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ 5 ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದ್ದು, ಅವುಗಳ ಉತ್ತರ ಮತ್ತು ವಿವರಣೆಯನ್ನು ಸಂಪೂರ್ಣವಾಗಿ ನೋಡೋಣ. ಬನ್ನಿ. ಪ್ರಶ್ನೆ ಸಂಖ್ಯೆ 1, ಇವುಗಳಲ್ಲಿ ಯಾವುದು ನಿಜ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಕರೆಕ್ಟ್ ಅಂತ ಹೇಳಿಬಿಟ್ಟು ನಾವು ಗೆಸ್ ಮಾಡಬೇಕು. ಸೊ ಅಂದರೆ ಆನ್ಸರ್ನ ಕಂಡುಹಿಡಿಯಬೇಕು. ಆಪ್ಷನ್ ಏನು ನೋಡ್ಕೊಳ್ಳಿ. ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ ಅಂತ ಕೊಟ್ಟಿದ್ದಾರೆ. ಅಂದರೆ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ಗೌತಮ ಬುದ್ಧ ಅಂತ ಕರೀತಾರೆ. ನಮ್ಮಲ್ಲಿ ಹಿಂದೂ, ಬೌದ್ಧ, ಮುಸ್ಲಿಂ, ಕ್ರೈಸ್ತ ಹಲವಾರು ಧರ್ಮಗಳಿದ್ದು ಬೌದ್ಧ ಧರ್ಮವು ಒಂದಾಗಿದ್ದು, ಸೊ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅಂತ ಕೇಳ್ತಿದ್ದಾರೆ. ಓಕೆ, ನೋಡೋಣ. ಎರಡನೇ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಅಂದರೆ ಜೈನ ಧರ್ಮದ ಸ್ಥಾಪಕರು ಮಹಾವೀರ ಅಂತ ಕೇಳಿದ್ದಾರೆ. ಅಂದರೆ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ಮಹಾವೀರ ಅಂತ ಹೇಳ್ತಿದ್ದಾರೆ. ಓಕೆ, ನೋಡೋಣ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ. ಎ ಮತ್ತು ಬಿ ಎರಡೂ ಸರಿ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಸಿ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಇವುಗಳಲ್ಲಿ ಯಾವುದು ನಿಜ ಆಗಿದೆ? ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ ಅವರ ಅಥವಾ ಜೈನ ಧರ್ಮದ ಸ್ಥಾಪಕರು ಮಹಾವೀರನ? ಅಥವಾ ಎರಡೂ ಕರೆಕ್ಟ್ ಆಗಿದೆಯಾ ಅಥವಾ ಯಾವುದು ಎರಡು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಸರಿಯಾದಂಥ ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲ, ನಾನು ಇದಕ್ಕೆ ಸರಿಯಾದ ಉತ್ತರವನ್ನು ವಿವರಣೆ ಮತ್ತು ಚಿತ್ರಗಳ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಗಮನ ಇಟ್ಟು ನೋಡಿ. ನಮ್ಮ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಮಾತಿನಲ್ಲೂ, ಪ್ರತಿಯೊಂದು ವಾಕ್ಯದಲ್ಲೂ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮಲ್ಲಿ ಕೊಟ್ಟಿರ್ತೇವೆ. ನೋಡ್ಕೊಳ್ಳಿ. ಪ್ರಶ್ನೆ ಒಂದೇ ಆಗಿರ್ಬೋದು, ಅದಕ್ಕೆ ಬೇರೆ ಬೇರೆ ಪ್ರಶ್ನೆಗಳಿಗೂ ನಾವು ಉತ್ತರಗಳನ್ನು ನೀಡ್ತಾ ಹೋಗ್ತೀವಿ. ನೋಡ್ಕೊಳ್ಳಿ. ವಿವರಣೆ ಈ ರೀತಿ ಇದೆ ನೋಡಿ. ಗೌತಮ ಬುದ್ಧ ಸಾಮಾನ್ಯ ಶಕ ಪೂರ್ವ 563ರಿಂದ 483ರವರೆಗೂ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಆಡಳಿತವನ್ನು ನಡೆಸಿರ್ತಾರೆ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಬೌದ್ಧ ಧರ್ಮದ ಸ್ಥಾಪಕ ಯಾರಪ್ಪ ಅಂತಂದರೆ ಗೌತಮ ಬುದ್ಧ ಆಗಿರ್ತಾರೆ. ಅವರು ಸಾಮಾನ್ಯ ಶಕ ಪೂರ್ವ 563ರಲ್ಲಿ ಲುಂಬಿನಿವನ ಎಲ್ಲಿದೆಯಪ್ಪ ಅಂದರೆ ನೇಪಾಳದಲ್ಲಿದೆ. ನೇಪಾಳದ ಲುಂಬಿನಿವನೆಯಲ್ಲಿ ಜನಿಸ್ತಾರೆ. ಇಲ್ಲಿ ಕ್ವಶನ್ ನಾವು ರೈಸ್ ಮಾಡ್ಕೊಳ್ಳೋಣ. ಹಾಗಾದರೆ ಗೌತಮ ಬುದ್ಧ ಅವರು ಜನಿಸಿದ ಸ್ಥಳ ಯಾವುದು? ನೇಪಾಳದ ಲುಂಬಿನಿವನದಲ್ಲಿ ಜನಿಸಿದ್ದಾರೆ. ಇವರ ಮೊದಲ ಹೆಸರು ಸಿದ್ಧಾರ್ಥ. ಇಲ್ಲೊಂದು ಕ್ವಶನ್ ರೈಸ್ ಆಗುತ್ತೆ. ಹಾಗಾದರೆ ಗೌತಮ ಬುದ್ಧ ಅವರ ಮೊದಲ ಹೆಸರೇನಂತ ಕೇಳಿದರೆ ಸಿದ್ಧಾರ್ಥ ಅಂತ ಅನ್ಬೋದು. ಸೊ ರಾಜ ಶುದ್ಧೋಧನ, ರಾಣಿ ಮಹಾದೇವಿ. ಅಂದರೆ ಬುದ್ಧನ ತಂದೆ ಶುದ್ಧೋಧನ, ತಾಯಿ ಮಹಾದೇವಿಯಾಗಿರ್ತಾರೆ. ಸೊ ಶುದ್ಧೋಧನ ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖಂಡನಾಗಿದ್ದನು. ಅಂದರೆ ಗೌತಮ ಬುದ್ಧನು ಯಾವ ಕುಲದಲ್ಲಿ ಜನಿಸಿದನು ಅಥವಾ ಗೌತಮ ಬುದ್ಧನು ಯಾವ ಮನೆತನದಲ್ಲಿ ಜನಿಸಿದನು ಅಂತಂದರೆ ಶಾಕ್ಯ ಕುಲ ಮನೆತನದಲ್ಲಿ ಜನಿಸಿದ್ದಾನೆ. ಇದು ಸುಮಾರು ಸರಿ ಕ್ವಶನ್ಸ್ ಕೇಳಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಸಿದ್ಧಾರ್ಥ ಅಂದರೆ ಗೌತಮ ಬುದ್ಧ ಅವರು 7 ದಿನಗಳು ಮಗುವಾಗಿದ್ದಾಗ ನೋಡಿ ಮಾಯಾದೇವಿಯವರು ಮರಣ ಹೊಂದಿದ್ದಾರೆ. ಅಂದರೆ ಹೆತ್ತ ತಾಯಿ ಆದಂಥ ಮಾಯಾದೇವಿ ಮರಣ ಹೊಂತಾರೆ. ಅದಾದ ನಂತರ ಅವನೇನು ಮಾಡ್ತಾನೆ, ತನ್ನ ಚಿಕ್ಕ ಮಹಾಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸಿದನಂತಂದರೆ ಅಂದರೆ ಗೌತಮ ಬುದ್ಧ ಅವರನ್ನು 7 ದಿನಗಳ ಮಗುವಾಗಿದ್ದಾಗ ತನ್ನ ತಾಯಿ ತೀರ್ಕೊಂಡಾಗ ತನ್ನ ಚಿಕ್ಕ ಮಗಳಾದಂಥ ಪ್ರಜಾಪತಿ ಗೌತಮಿ ಅವರ ಹತ್ರ ನಮ್ಮ ಗೌತಮ ಬುದ್ಧ ಅವರು ಬೆಳೀತಾರೆ. ಸೊ ಇದರಲ್ಲಿ ಹಲವಾರು ಕ್ವಶನ್ಸ್ನ ರೈಸ್ ಮಾಡ್ಬೋದು. ಹಾಗಾದರೆ ನಮಗೆ ಈ ಕ್ವಶನ್ಗೆ ಸಂಬಂಧಪಟ್ಟಂತೆ ಏನು ಕೊಟ್ಟಿದ್ದಾರೆ, ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ ಅಂತ ಕೊಟ್ಟಿದ್ದಾರೆ. ಎಸ್ ಸರಿಯಾದಂಥ ಉತ್ತರ ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ. ಎಸ್ ಸರಿಯಾಗಿದೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಅಂತ ಕೇಳಿದ್ದಾರೆ. ಎಸ್ ಹೌದು. ಈ ಧರ್ಮದಲ್ಲಿ ನೋಡಿ ಬಹಳ ಇಂಪಾರ್ಟೆಂಟು, 24 ತೀರ್ಥಂಕರರಿದ್ದಾರೆ. ಹಾಗಾದರೆ ಯಾವ ಧರ್ಮದಲ್ಲಿ 24 ತೀರ್ಥಂಕರರಿದ್ದಾರಪ್ಪ ಅಂದರೆ ಜೈನ ಧರ್ಮದಲ್ಲಿದ್ದಾರೆ ಅಂತ ಅನ್ಬೋದು. ಮತ್ತು ಮೊದಲ ತೀರ್ಥಂಕರ ಋಷಭನಾಥನು ಜೈನ ಧರ್ಮವನ್ನು ಸ್ಥಾಪಿಸಿದನೆಂದು. ಯಾಕೆ ನಮಗೆ ಇಲ್ಲೇನು ಕೊಟ್ಟಿದ್ರು, ಜೈನ ಧರ್ಮದ ಸ್ಥಾಪಕರು ಮಹಾವೀರ ಕೊಟ್ಟಿದ್ರು, ವರ್ಧಮಾನ ಮಹಾವೀರ ಅಂತ ಕೊಟ್ಟಿದ್ರು. ಸೊ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಜೈನ ಧರ್ಮದ ಸ್ಥಾಪಕರು ಮಹಾವೀರ ಇಲ್ಲ. ಸೊ ಜೈನ ಧರ್ಮದ ಸ್ಥಾಪಕರು ಬಂದು ಋಷಭನಾಥನು ಜೈನ ಧರ್ಮವನ್ನು ಸ್ಥಾಪಿಸಿದನು ಅಂತ ಹೇಳ್ತಾರೆ. ಜೈನರು ನಂಬುತ್ತಾರೆ. 23ನೇ ತೀರ್ಥಂಕರು ಯಾರಪ್ಪ ಅಂತಂದರೆ ಪಾರ್ಶ್ವನಾಥ ಅಂತ ಕೊಟ್ಟಿದ್ದಾರೆ. 24ನೇ ತೀರ್ಥಂಕರು ಬಂದು ನಮಗೆ ಮಹಾವೀರ ಎಂದು ಹೇಳಲಾಗಿದೆ. ಇನ್ನು ಈ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇನ್ನು ಸ್ವಸ್ತಿಕ್ ಅಂದರೆ
ಸೊ ಜೈನ ಧರ್ಮದ ಪವಿತ್ರ ಗ್ರಂಥ ಸ್ವಸ್ತಿಕ್ ಅಂತ ಹೇಳ್ಬಿಟ್ಟು ನಾವು ಕರೀಬೋದು. ಸ್ವಸ್ತಿಕ್ ಇದು ಜೈನ ಧರ್ಮದ ಪವಿತ್ರ ಗ್ರಂಥವಾಗಿದೆ. ನೆಕ್ಸ್ಟ್ ಇನ್ನು ಎರಡನೇ ಕ್ವಶನ್ ನೋಡಿ, ಲಕ್ನೋದಲ್ಲಿ 1857ರ ದಂಗೆಯ ನಾಯಕತ್ವವನ್ನು ಯಾರು ವಹಿಸ್ತಾರೆ? ನೆನಪಿಟ್ಕೊಳ್ಳಿ, 1857ರ ದಂಗೆಯನ್ನು ನಾವು ಸಿಪಾಯಿ ದಂಗೆ ಅಂತ ಕರಿತೀವಿ ನಾವು, ಅಥವಾ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ. ಸೊ ಇದನ್ನು 1857ರ ದಂಗೆಯ ನಾಯಕತ್ವವನ್ನು ಯಾರು ವಹಿಸಿದ್ರು? ಇಲ್ಲಿ ಲಕ್ನೋದಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ರೀತಿಯಾಗಿದೆ ನೋಡ್ಕೊಳ್ಳಿ. ಆಪ್ಷನ್ ಎ ತಾತ್ಯಾ ಟೋಪಿ, ಆಪ್ಷನ್ ಬಿ ಮೌಲಿ ಮೊಹಮ್ಮದುಲ್ಲಾ ಶಾ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಬಿರ್ಜಿಸ್ ಖಾದರ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಬೇಗಂ ಹಜರತ್ ಮಹಲ್ ಅಂತ ಕೊಟ್ಟಿದ್ದಾರೆ. ಬೇಗಂ ಹಜರತ್ ಮಹಲ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಆಪ್ಷನ್ ಎ ಏನು ಕೊಟ್ಟಿದ್ರಪ್ಪ ಅಂತಂದರೆ ತಾತ್ಯಾ ಟೋಪಿ, ಆಪ್ಷನ್ ಬಿ ಮೌಲಿ ಅಹಮದ್ ಶಾ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಬಿರ್ಜಿಸ್ ಖಾದರ್ ಅಂತ ಕೊಟ್ಟಿದ್ದಾರೆ, ಬೇಗಂ ಹಜರತ್ ಮಹಲ್. ಸೊ ನಿಮಗೆ ಸರಿಯಾದಂಥ ಉತ್ತರ ಕೊಟ್ಟಿದ್ದಾರೆ ಕಮೆಂಟ್ ಮಾಡಿ. ಸೊ ನಾನು ಈಗ ನಿಮಗೆ ವಿವರಣೆ ಮೂಲಕ ಉತ್ತರವನ್ನು ಹೇಳ್ತೀನಿ ನೋಡ್ಕೊಳ್ಳಿ. ನೆನಪಿಟ್ಕೊಳ್ಳಿ, ಲಕ್ನೋದಲ್ಲಿ 1857ರ ದಂಗೆಯ ನಾಯಕತ್ವವನ್ನು ವಹಿಸಿದ್ದು ಅಂತ ಕೇಳ್ತಾರೆ. ನೆನಪಿಟ್ಕೊಳ್ಳಿ, ಕಾನ್ಪುರದಿಂದನೂ ಕೂಡ ಇದಕ್ಕೆ ನಾಯಕತ್ವವನ್ನು ವಹಿಸಿರ್ತಾರೆ, ಹಲವಾರು ಕಡೆಯಿಂದ ಕೂಡ ನಾಯಕತ್ವವನ್ನು ವಹಿಸಿರ್ತಾರೆ. ಯಾವ್ದಾದ್ರು ಕೇಳಿದರೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಗಮನ ಇಟ್ಟು ನೋಡೋಣ. ಸೊ ಕೆಳಗಡೆ ವಿವರಣೆಯನ್ನು ನೋಡೋಣ ಬನ್ನಿ. ಈಗ ನೋಡ್ಕೊಳ್ಳಿ. ಲಕ್ನೋವಿನಲ್ಲಿ ದಂಗೆ 1857ರ ದಂಗೆಗೆ ವಿಸ್ತೃತ ಸ್ವರೂಪ ಬಂದದ್ದು ಅವಧ್ನಲ್ಲಿ ನಡೆದ ದಂಗೆಯಿಂದ. ಅವಧ್ನ ನವಾಬನಾದಂಥ ನೋಡಿ ವಾಜಿರ್ ಅಹಮದ್ ಅಲಿಯ ರಾಣಿಯಾದಂತಹ ಬೇಗಂ ಹಜರತ್ ಮಹಲ್ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಳು ನೋಡಿ. ಸೊ ಬೇಗಂ ಹಜರತ್ ಮಹಲ್ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಳು. ಈಕೆಯ ಗಂಡ ನವಾಬ್ ವಜೀರ್ ಅಲಿ ಕಲ್ಕತ್ತಾದಲ್ಲಿ ಸೆರೆಯಾಗಿದ್ದನು. ಆಗ ಜನರು ಸಿಪಾಯಿಗಳು ಸೇರಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ನವಾಬನ ಮಗನನ್ನು ಅವಧ್ನ ನವಾಬನೆಂದು ಘೋಷಿಸಿ ಬೇಗಂ ಹಜರತ್ ಮಹಲ್ ತಾನೇ ಅಧಿಕಾರ ವಹಿಸಿಕೊಂಡಳು. ಇನ್ನು ಲಕ್ನೋದಲ್ಲಿ ಸೊ ಬೇಗಂ ಹಜರತ್ ಮಹಲ್ ಅವಳು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ದೇಳಲು ಈಕೆಯೇ ತನ್ನ ಅಧಿಕಾರವನ್ನು ವಹಿಸಿಕೊಂಡಳೆ. ಆದರೆ ಅವಧ್ನ ರಾಜಧಾನಿ ಲಕ್ನೋ ಬ್ರಿಟಿಷರ ವಶವಾಯಿತು. ಬೇಗಂ ತಪ್ಪಿಸಿಕೊಂಡು ನೇಪಾಳಕ್ಕೆ ಪಲಾಯನ ಮಾಡಿದಳು. ತನ್ನ ಸೈನ್ಯದಿಂದ ಬ್ರಿಟಿಷ್ ಸೈನ್ಯವನ್ನು ಬಡಿದೋಡಿಸಲು ಸಾಧ್ಯವಾಗಿದ್ದ ಕಾರಣದಿಂದ ಸೊ ಬೇಗಂ ಹಜರತ್ ಮಹಲ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಸೊ ನೇಪಾಳಕ್ಕೆ ಪಲಾಯನ ಮಾಡ್ತಾರೆ. ಸೊ ಕೊಟ್ಟಂಥ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದರೆ ಲಕ್ನೋದಲ್ಲಿ 1857ರ ದಂಗೆಯ ನಾಯಕತ್ವವನ್ನು ವಹಿಸಿದವರು ಯಾರು ಅಂತ ಕೇಳಿದ್ದು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾರಪ್ಪ ಅಂತಂದರೆ ಬೇಗಂ ಹಜರತ್ ಮಹಲ್ ಅಂತ ಕರೀತಾರೆ. ಅವರ ಸಂಪೂರ್ಣವಾದಂತಹ ವಿವರಣೆಯನ್ನು ನಾವು ನೋಡಿದ್ವಿ. ಇದರಲ್ಲಿ ಇನ್ನು ಕೇಳೋದಾದರೆ ಸೊ ಬ್ರಿಟಿಷರ ವಿರುದ್ಧ ಬೇಗಂ ಹಜರತ್ ಎಲ್ಲಿಗೆ ಪಲಾಯನ ಬ್ರಿಟಿಷರ ವಿರುದ್ಧ ತಪ್ಪಿಸಿಕೊಂಡು ಬೇಗಂ ಹಜರತ್ ಮಹಲ್ ಅವರು ಎಲ್ಲಿಗೆ ಪಲಾಯನ ಮಾಡಿದಾರಪ್ಪ ಅಂತಂದರೆ ಇಲ್ಲಿ ನೋಡಿ ನೇಪಾಳಕ್ಕೆ ಪಲಾಯನವನ್ನು ಮಾಡ್ತಾರೆ. ಸೊ ಇನ್ನು ಲಕ್ನೋ ಬ್ರಿಟಿಷರ ವಶವಾಯಿತು. ಅಲ್ಲಿ ಲಕ್ನೋ ಯಾರ ವಶವಾಯಿತು ಅಂತಂದರೆ ಸೊ ಬ್ರಿಟಿಷರ ವಶವಾಗಿತ್ತು. ಸೊ ನೋಡ್ಕೊಳ್ಳಿ, ಇಲ್ಲಿದ್ದಾರೆ ಇವರೇ ನಮ್ಮ ಬೇಗಂ ಹಜರತ್ ಮಹಲ್ ಅವರು. ಇದು ಎರಡನೇ ಕ್ವಶನ್ ಆಗಿರುತ್ತೆ. ಇನ್ನು ಮೂರನೇ ಕ್ವಶನ್ ಈ ರೀತಿ ಇದೆ ನೋಡ್ಕೊಳ್ಳಿ. ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆಯಾಗಿತ್ತು ಅಂತ ಕೇಳಿದರೆ ತುಂಗಭದ್ರಾ ನದಿಯ ತೀರದಲ್ಲಿ ಅಂದರೆ ಸೊ ಅಕ್ಕಬುಕ್ಕರು ಇದನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದರೆ ಆಪ್ಷನ್ ಎ ಈ ರೀತಿ ಇದೆ 1133 ಹೇಳಿ, ಆಪ್ಷನ್ ಬಿ ಈ ರೀತಿ ಇದೆ 1233 ಹೇಳಿ, ಆಪ್ಷನ್ ಸಿ ಈ ರೀತಿ ಇದೆ 1336 ಹೇಳಿ, ಸೊ ಆಪ್ಷನ್ ಡಿ ಈ ರೀತಿ ಇದೆ 1433 ಹೇಳಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಅಥವಾ ಸರಿಯಾದ ವಿವರಣೆಯೊಂದಿಗೆ ನಾವು ನೋಡೋಣ. ಸೊ ಆನ್ಸರ್ ಯಾವುದು ಅಂತ ಹೇಳ್ಬಿಟ್ಟು ಆನ್ಸರ್ ನೋಡಿದ ಮುಂಚೆನೇ ನೀವು ಕಮೆಂಟ್ ಮಾಡಿ ದಯವಿಟ್ಟು. ಸೊ ಆ ಆನ್ಸರ್ ವಿವರಣೆಯನ್ನು ಈ ರೀತಿ ನೋಡೋಣ ಬನ್ನಿ. ನೋಡಿ ಇಲ್ಲಿದೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ಭಾರತದಲ್ಲಿ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣ ಘಟ್ಟ ಎಂದು ಪರಿಗಣಿಸಲಾಗಿದೆ. ಯಾಕೆ ನೋಡ್ಕೊಳ್ಳಿ. ಈ ಸಾಮ್ರಾಜ್ಯವು ಉನ್ನತ ವ್ಯವಸ್ಥೆಯಲ್ಲಿದ್ದಾಗ ಇಡೀ ದಕ್ಷಿಣ ಭಾರತವನ್ನು ಆಳಿದ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಸಾಮಾನ್ಯ ಶಕ 1336 ಬಹಳ ಇಂಪಾರ್ಟೆಂಟು. ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯವು ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿದಲ್ಲದೆ ಅದು ಬೆಳವಣಿಗೆಗೂ ಕಾರಣವಾಯಿತು. ಇಲ್ಲಿ ನೋಡ್ಕೊಳ್ಳಿ, ತುಂಗಭದ್ರಾ ತೀರದ ಹಂಪಿ ಅಥವಾ ವಿಜಯನಗರ ಈ ಸಾಮ್ರಾಜ್ಯ ರಾಜಧಾನಿಯಾಗಿತ್ತು.
ಸೊ ಹಾಗಾದರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಪ್ಪ ಅಂತಂದರೆ ಹಂಪಿ ಆಗಿತ್ತು. ಹಂಪಿ ಎಂಬ ಪದವು ಪಂಪಾಂಬಿಕಾ ದೇವತೆಯ ಹೆಸರಿನಿಂದ ಬಂದಿದೆ. ಹಂಪಿಯು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದೆ. ಹಾಗಾದರೆ ಹಂಪಿ ಎಲ್ಲಿದೆ ಅಪ್ಪ ಅಂತಂದರೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದೆ. ಶ್ರೀ ವಿರೂಪಾಕ್ಷ ವಿಜಯನಗರದ ಅರಸ ಕುಲದೇವರು ಹಾಗೂ ರಾಜಮುದ್ರಿಕೆಯಾಗಿದ್ದು ವರಾಹ ಇವರ ರಾಜಲಾಂಛನವಾಗಿತ್ತು. ವರಾಹ ಅನ್ನೋದು ವಿಜಯನಗರ ಸಾಮ್ರಾಜ್ಯದ ಪ್ರಮುಖವಾದಂಥ ರಾಜಲಾಂಛನವಾಗಿತ್ತು. ಇದರಲ್ಲಿ ಕೇಳಿದರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವತ್ತು? ಹಂಪಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ ಯಾವಾಗ? ಸಾಮಾನ್ಯ ಶಕ 1336. ಇವರ ರಾಜಲಾಂಛನ ಯಾವುದು? ವರಾಹ. ಇವರ ಪ್ರಮುಖ ಕುಲದೇವರು ಯಾವುದಪ್ಪ ಅಂತಂದರೆ ಶ್ರೀ ವಿರೂಪಾಕ್ಷ ದೇವಾಲಯ. ಇಷ್ಟು ಕ್ವಶನ್ಸು ನಾವು ಇದೊಂದೇ ಕ್ವಶನ್ಸಲ್ಲಿ ನಾವು ರೈಸ್ ಮಾಡಿ ತಿಳ್ಕೊಬೋದು. ಸೊ ಒಂದು ಕ್ವಶನ್ ಜೊತೆಗೆ ಹಲವಾರು ಕ್ವಶನ್ಸ್ನ ನಾವೇ ರೈಸ್ ಮಾಡಿಕೊಂಡು ಅದರ ಉತ್ತರವನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನೋಡ್ಕೊಳ್ಳಿ, ಇದು ವಿಜಯನಗರ ವೈಭವ ಹಾಗೂ ಆ ಕಡೆ ಸಾಮ್ರಾಜ್ಯಕ್ಕೆ ಸಿಕ್ಕಿದ ಎಷ್ಟೊಂದು ವಿಜಯನಗರ ಸಾಮ್ರಾಜ್ಯವನ್ನು ಒಮ್ಮೆ ನೋಡಿ, ತುಂಬ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಹೋಗಿ ಬನ್ನಿ. ಓಕೆನಾ? 4ನೇ ಕ್ವಶನ್ ನೋಡ್ಕೊಳ್ಳಿ. ಕಿಜಾಡಿ ಉತ್ಖನನದ ಸಮಯದಲ್ಲಿ ಕಂಡು ಬಂದ ವಸಾಹತುಗಳು ಸಂಬಂಧಿಸಿರುವುದು ಅಂತ ಕೇಳಿದ್ದಾರೆ. ಕಿಜಾಡಿ ಉತ್ಖನನದ ಸಮಯದಲ್ಲಿ ಕಂಡು ಬಂದ ವಸಾಹತುಗಳು ಸಂಬಂಧಿಸಿರುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಂಗಮ್ ಅವಧಿ, ಮೌರ್ಯರ ಅವಧಿ, ಮೊಘಲ್ ಅವಧಿ ಮತ್ತು ಬ್ರಿಟಿಷ್ ಅವಧಿ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಕಿಜಾಡಿ ಉತ್ಖನನ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ. ಸೊ ಸರಿಯಾದ ಉತ್ತರ ಮತ್ತು ವಿವರಣೆಯನ್ನು ನಾವು ಕೆಳಗಡೆ ನೋಡೋಣ. ಈಗ ನೋಡಿ, ಉತ್ತರ ಗೊತ್ತಿದ್ದವರು ಕಮೆಂಟ್ ಮಾಡಿ, ಉತ್ತರವನ್ನು ನೋಡ್ಲಿಕ್ಕೆ ಹೋಗಬೇಡಿ. ಸೊ ವಿವರಣೆಯೊಂದಿಗೆ ನಾವು ಈ ಉತ್ತರವನ್ನು ನೀಡ್ತಾ ಹೋಗ್ತೀವಿ. ನೋಡ್ಕೊಳ್ಳಿ. ಈ ರೀತಿ ಇದೆ ನೋಡ್ಕೊಳ್ಳಿ. ಕಿಜಾಡಿ ಅಥವಾ ಕಿಲಾಡಿ ಸಂಗಮ್ ಕಾಲದ ವಸಾಹತು ಸ್ಥಳವಾಗಿದೆ. ನೋಡ್ಕೊಳ್ಳಿ, ಸಂಗಮ್ ಅವಧಿ ಅಲ್ವಾ? ಸಂಗಮ್ ಅವಧಿ ಓಕೆನಾ? ನೋಡಿ, ಸ್ಥಳವಾಗಿದೆ. ಇಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಮತ್ತು ತಮಿಳುನಾಡು ರಾಜ್ಯ ಪುರಾತತ್ವ ಇಲಾಖೆಯಿಂದ ಉತ್ಖನನವನ್ನು ನಡೆಸಲಾಗಿತ್ತು. ಏನು ಪುರಾತತ್ವ ಇಲಾಖೆ ಪ್ರಮುಖವಾದ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲೇ ಹಳೆ ಕಾಲದಲ್ಲಿರುವಂತಹ ವಸ್ತುಗಳನ್ನು C14 ಮೂಲಕ ಕಂಡುಹಿಡಿದು ಇಂತಹ ವಸ್ತುಗಳನ್ನು ಕಂಡುಹಿಡಿಯೋದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಪುರಾತತ್ವ ಇಲಾಖೆಯನ್ನು ಪ್ರಾರಂಭ ಮಾಡಿಕೊಂಡಿದ್ವಿ. ಈ ತಾಣವು ತಮಿಳುನಾಡು ಶಿವಗಂಗಾ ಜಿಲ್ಲೆಯ ಕಿಜಾಡಿ ಪಟ್ಟಣದ ಸಮೀಪದಲ್ಲಿದೆ. ಮಧುರೈನ ಅನ್ಯಯಕ್ಕೆ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ವಸಾಹತು ಬಗ್ಗೆ ನದಿಯ ದಡದಲ್ಲಿದೆ ಮತ್ತು ಇದು ತಮಿಳುನಾಡಿನ ಪ್ರಾಚೀನ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಇದು ತಮಿಳುನಾಡಿನ ಪ್ರಾಚೀನ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಸಂಗಮ್ ಅವಧಿ ಅನ್ನೋದು ಸರಿಯಾದಂಥ ಉತ್ತರ. ಇದು ಮೌರ್ಯರ ಅವಧಿ ಅಲ್ಲ, ಬ್ರಿಟಿಷರ ಅವಧಿ ಅಲ್ಲೇ ಅಲ್ಲ. ಸೊ ಇದು ಮೊಘಲ್ ಅವಧಿ ಅಲ್ಲವೇ ಅಲ್ಲ. ಸೊ ಸರಿಯಾದ ವಿವರಣೆ ಮೂಲಕ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. ಕೊನೆಯ ಪ್ರಶ್ನೆ, ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯವನ್ನು ಯಾವುದರಿಂದ ಕಟ್ಟಿದ್ದಾರೆ? ನೋಡಿ, ಯಾವುದರಿಂದ ಕಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳನ್ನು ಯಾವುದರಿಂದ ಕಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ನೋಡ್ಕೊಳ್ಳಿ, ಗುಲಾಬಿ ಅಮೃತ ಶಿಲೆಕಲ್ಲು, ಕೆಂಪು ಮರಳಿನ ಕಲ್ಲು, ಕೆಂಪು ಲ್ಯಾಟ್ರೈಟ್ ಕಲ್ಲು, ಕೆಂಪು ಗ್ರಾನೈಟ್ ಕಲ್ಲು ಅಂತ ಇದೆ. ನೆನಪಿಟ್ಕೊಳ್ಳಿ, ಇನ್ನೊಂದ್ಸರಿ ಹೇಳ್ತೀನಿ. ಗುಲಾಬಿ ಅಮೃತ ಶಿಲೆ ಕಲ್ಲಿನಲ್ಲಿ ಕಟ್ಟಿದಾರೋ, ಕೆಂಪು ಮರಳಿನ ಕಲ್ಲಿನಲ್ಲಿ ಕಟ್ಟಿದಾರೋ, ಅಥವಾ ಕೆಂಪು ಲ್ಯಾಟ್ರೈಟ್ ಕಲ್ಲಿನಲ್ಲಿ ಕಟ್ಟಿದಾರೋ, ಅಥವಾ ಕೆಂಪು ಗ್ರಾನೈಟಲ್ಲಿ ಕಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ವಿವರಣೆಯನ್ನು ನೋಡ್ತಾ ಹೋಗೋಣ ಬನ್ನಿ. ಉತ್ತರ ಗೊತ್ತಿರೋದು ಕಮೆಂಟ್ ಮಾಡಿ, ವಿವರಣೆಗೆ ಕಾಯಬೇಡಿ. ಉತ್ತರ ಗೊತ್ತಿರೋದು ಕಮೆಂಟ್ ಮಾಡಿ ಪುಟಾಣಿಗಳ ಸ್ಪರ್ಧಾರ್ಥಿಗಳ. ಓಕೆ, ಹಾಗಾದ್ರೆ ನೋಡ್ತಾ ಬನ್ನಿ. ಇಲ್ಲಿದೆ ನೋಡಿ ನಮ್ಮ ಸಂಪೂರ್ಣವಾದಂಥ ವಿವರ ಏನಿದೆ ನೋಡ್ಕೊಳ್ಳಿ. ವಿರೂಪಾಕ್ಷ ಲೋಕೇಶ್ವರ ದೇವಾಲಯವು ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ ಮುಖ್ಯವಾದುದು. ಇದು ಎರಡನೇದು. ಓಕೆ, ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲು ವಿಕ್ರಮಾದಿತ್ಯನು ಪಲ್ಲವರ ಮೇಲೆ 3 ಬಾರಿ ಗಳಿಸಿದ ಗೆಲುವಿನ ನೆನಪಿಗಾಗಿ ಆತನ ರಾಣಿ ಮಹಾರಾಣಿ ಲೋಕಮಹಾದೇವಿ ಇದನ್ನು ಕಟ್ಟಿಸಿದಳು. ಭಾಳ ಇಂಪಾರ್ಟೆಂಟು. ನೋಡಿದ್ರ ಯಾರು ಕಟ್ಟಿದ್ರು ಅಂತ ಗೊತ್ತಾಯ್ತಾ? ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ವಿಕ್ರಮಾದಿತ್ಯನು ಪಲ್ಲವರ ಮೇಲೆ 3 ಬಾರಿ ಗಳಿಸಿದ ಗೆಲುವಿನ ನೆನಪಿಗಾಗಿ ಆತನ ಮಹಾರಾಣಿ ಲೋಕಮಹಾದೇವಿ ಇದನ್ನು ಕಟ್ಟಿಸಿದಳು. ಈ ದೇವಾಲಯವನ್ನು ಕಟ್ಟಿಸಿದ ಶಿಲ್ಪಿ ಅನಿವಾರ್ಯತಾಚಾರಿ ಗುಂಡ ಅಂತ ಹೇಳ್ಬಿಟ್ಟು ಇದನ್ನು ಕಟ್ಟಿದ ಶಿಲ್ಪಿ ಆಗಿರ್ತಾನೆ. ಇದು 224 ಉದ್ದ, 205 ಅಡಿ ಅಗಲವಿರುತ್ತದೆ. ಸೊ ಮುಂಭಾಗದ ನಂದಿ ಮಂತಪಲೆಗಳನ್ನು ಹಣೆಗಳು
ಹೊತ್ತುಕೊಂಡ ಮುಖಮಂಟಪ, ಮಹಾಮಂಟಪ, ಗರ್ಭಗೃಹಗಳನ್ನು ಹೊಂದಿರುವ ಈ ದೇವಾಲಯವು ದ್ರಾವಿಡ ಶೈಲಿಯ ಶಿಖರವನ್ನು ಹೊಂದಿದೆ. ಅರ್ಧ ಮಂಟಪದಲ್ಲಿರುವ ಸೂರ್ಯ ಮೂರ್ತಿ ಶಿಲ್ಪವು ಅತ್ಯಂತ ಸುಂದರವಾಗಿದೆ. ಸೊ ಕೆಂಪು ಲ್ಯಾಟರೈಟ್ ಕಲ್ಲಿನ ಮುಖಾಂತರ ಇದನ್ನು ಕಟ್ಟಲಾಗಿದೆ ಅಂತ ಹೇಳಲಾಗಿದೆ. ಪಟ್ಟದ ಕಲ್ಲು ಕೆಂಪು ಲ್ಯಾಟರೈಟ್ ಕಲ್ಲು. ಹಾಗಾದರೆ ಇದರಲ್ಲಿ ಅಮೃತ ಶಿಲೆ ಕಲ್ಲು ಅಲ್ಲ, ಓಕೆನಾ, ಕೆಂಪು ಮರಳಿನ ಕಲ್ಲು ಅಲ್ಲ. ಸೊ ಕೆಂಪು ಲ್ಯಾಟರೈಟ್ ಕಲ್ಲು. ಸೊ ಕೆಂಪು ಗ್ರಾನೈಟ್ ಕಲ್ಲು ಅಲ್ಲ, ಕೆಂಪು ಲ್ಯಾಟರೈಟ್. ಪದವನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಯಾಕಂತಂದರೆ ಕೆಂಪು ಮರಳಿನ ಕಲ್ಲು, ಕೆಂಪು ಗ್ರಾನೈಟ್ ಕಲ್ಲು, ಕೆಂಪು ಲ್ಯಾಟರೈಟ್ ಕಲ್ಲು ಅಂತ ಎರಡು ಮೂರು ಕನ್ಫ್ಯೂಷನ್ ಮಾಡೋದಕ್ಕೆ ನಮ್ಗೆ ಆನ್ಸರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಕೆಂಪು ಲ್ಯಾಟರೈಟ್ ಕಲ್ಲು. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ನಿಮಗೆ ಅವಶ್ಯಕತೆ ಇರುವಂತಹ PC, PSI, KPSC, ಗ್ರೂಪ್ C ಮತ್ತು HSTR ಮತ್ತು GPSTR. ಸೊ ಇದೇ ರೀತಿಯಾಗಿ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಬಿಡಿಸಿಕೊಡುತ್ತೇವೆ. ವಿತ್ ವಿವರಣೆ ಮೂಲಕ, ವಿತ್ ಚಿತ್ರದ ಮೂಲಕ ನಿಮಗೆ ಕೊಡ್ತೇವೆ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.